ಕಮಲಾಪುರದ ಕೆರೆ ಅಪಾಯವನ್ನ ಆಹ್ವಾನಿಸ್ತಾ ಇದೆ. ಕೆರೆ ಏರಿಯ ಮೇಲೆ ತಡೆಗೋಡೆ ಇಲ್ಲದೆ ಅವಾಂತರಗಳೇ ಸೃಷ್ಟಿಯಾಗ್ತಾ ಇರೋದು. ತಡೆಗೋಡೆಯನ್ನು ನಿರ್ಮಾಣ ಮಾಡೋದಕ್ಕೆ ಕಮಲಾಪುರ ಜನರು ಆಗ್ರಹಿಸ್ತಾ ಇದ್ದಾರೆ. ಆದರೆ ಎಚ್ಚೆತ್ತುಕೊಳ್ತಾ ಇಲ್ಲ ರಾಜ್ಯ ಹೆದ್ದಾರಿ ಪ್ರಾಧಿಕಾರ. ವಿಜಯನಗರ ಅರಸರ ಕಾಲದಲ್ಲಿ ಈ ಕೆರೆ ನಿರ್ಮಾಣ ಆಗಿತ್ತು. ತಡೆಗೋಡೆ ಇಲ್ಲದೆ ಅವಾಂತರಗಳಾಗ್ತಾ ಇದೆ. ಹೊಸಪೇಟೆಯಿಂದ ಹೈದರಾಬಾದ್, ಈ ಕಡೆ ಮಂಗಳೂರು ಸೇರಿದಂತೆ ಪ್ರಮುಖ ಮಹಾನಗರಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ನಮ್ಮ ಕೆರೆ ಏರಿ ಮೇಲೆ ತಡೆಗೋಡೆ ಇಲ್ಲದೆ ಹಲವು ಅವಾಂತರಗಳು, ಅಪಘಾತಗಳು ಸಂಭವಿಸಿದೆ. ಈ ಐತಿಹಾಸಿಕ ಕಮಲಾಪುರ ಕೆರೆಗೆ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ನಾವು ಒತ್ತಾಯ ಮಾಡ್ತೀವಿ ಅಂತ ಅಲ್ಲಿನ ಜನ ಒತ್ತಾಯಿಸ್ತಾ ಇದ್ದಾರೆ. ಜಿಲ್ಲೆಯ ಹೊಸಪೇಟೆ ಕಮಲಾಪುರ ಬಳಿಯ ಕೆರೆಗೆ ಹೊಂದಿರೋ ರಾಜ್ಯ ಹೆದ್ದಾರಿ ಇದು. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲೊಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ವಿಜಯನಗರದ ಆಳರಸರು ಕಟ್ಟಿದಂತಹ ಐತಿಹಾಸಿಕ ಕಮಲಾಪುರ ಕೆರೆಗೆ ಏನು ತಡೆಗೋಡೆ ಇಲ್ಲದೆ ಇರತಕ್ಕಂಥದ್ದು ಅಪಾಯಕ್ಕೆ ಆಹ್ವಾನವನ್ನು ಮಾಡ್ತಾ ಇದೆ. ಏನೋ ಹೊಸಪೇಟೆಯಿಂದ ಹೈದರಾಬಾದ್, ಬೀದರ್ ಮತ್ತು ಬೇರೆ ಬೇರೆ ಜಿಲ್ಲೆಗಳು, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಹೋಗ್ತಕ್ಕಂತಹ ಈ ಒಂದು ಹೆದ್ದಾರಿ ಏನಿದೆ, ಈ ಹೆದ್ದಾರಿಗೆ ಅಂಟುಕೊಂಡು ಸಂಪೂರ್ಣವಾಗಿ ಕಮಲಾಪುರ ಕೆರೆ ಇರ್ತಕ್ಕಂಥದ್ದು. ವಾಹನಗಳು ಅತಿ ವೇಗವಾಗಿ ಬಂದಂತಹ ಸಂದರ್ಭದಲ್ಲಿ ಒಂದು ವೇಳೆ ಆಯತ್ತಪ್ಪಿ ಒಂದು ಕೆರೆಗೆ ಬಿದ್ದರೆ ಅನಾಹುತ ಆಗ್ತದೆ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಯಾಕೆ ಅಂತೇಳಿ ಹೇಳೋದಾದರೆ ಈ ಭಾಗದಲ್ಲಿ ಹಗಲು ರಾತ್ರಿ ಅಂದೇ ಹೆವಿ ವೆಹಿಕಲ್ಗಳು ಸೇರಿದಂತೆ ರಾಜ್ಯ ಸಾರಿಗೆ ಬಸ್ಗಳು ಕೂಡ ಹೆಚ್ಚು ಓಡಾಟವನ್ನು ಮಾಡ್ತವೆ. ಹಾಗಾಗಿ ಈ ಒಂದು ಕೆರೆಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂತಹ ಕೂಗುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂಗೆ ಮಾತಾಡಿಸ್ಲಿಕ್ಕೆ ಒಂದಿಷ್ಟು ಜನ ಸ್ಥಳೀಯರು ಮತ್ತು ರೈತ ನಾಯಕರಿದ್ದಾರೆ. ಅವ್ರನ್ನ ಮಾತಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈ ತಡೆಗೋಡೆ ನಿರ್ಮಾಣ ಆಗಬೇಕು ಮತ್ತು ಇಲ್ಲಿ ಅಪಘಾತಗಳನ್ನು ತಪ್ಪಿಸ್ಬೇಕು ಅಂತಕ್ಕಂಥ ಕೂಗು ಎದ್ದಿರ್ತಕ್ಕಂಥದ್ದು, ತಾವೇನು ಹೇಳಿಕ್ಕೆ ಬಯಸ್ತೀರಿ ಸರ್? ಇದು ಆಗಲೇಬೇಕು ತಡೆಗೋಡೆ. ಗೋಡೆ ಅನ್ನೋದಕ್ಕಿಂತ ಒಂದು ಗ್ರಿಲ್ ಟೈಪ್ ಆಗಬೇಕು. ಇಲ್ಲಿ ಗೋಡೆ ಕಟ್ಟಿದರೆ ಒಂದು ಸುಂದರತೆಯನ್ನು ಹೋಗುತ್ತೆ ಒಂದು ಕೆರೆದು. ಗ್ರಿಲ್ ಟೈಪ್ ಅಳವಡಿಸ್ಬೇಕು ಅಂಥೇಳಿ ನಾನು ಮನೆ ಶಾಸಕರಲ್ಲಿ ಮನವಿ ಮಾಡ್ಕೊತೀನಿ. ಯಾಕಂದರೆ ಸುಮಾರು ಅನಾಹುತಗಳು ಆಗಿದ್ದಾವೆ. ಈ ಅನಾಹುತ ತಪ್ಪಿಸ್ಬೇಕು ಅಂತಂದರೆ ಇದು ಒಂದು ಗ್ರಿಲ್ನ ಅಳವಡಿಸ್ಬೇಕು ಅಂಥೇಳಿ ನಾನು ಶಾಸಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ತಾವೇನು ಹೇಳ್ತೀರಿ ಸರ್? ಬೈಕ್ಗಳು ಎಷ್ಟೋ ಯುವಕರ ಸ್ಪೀಡ್ ಬರೋ ಟೈಮಲ್ಲಿ ಎಷ್ಟೋ ಕೆರೆಗಳಿಗೆ ಬೈಕ್ಗಳು ಬಿದ್ದು ಅನಾಹುತ ಆಗಿ ಎಷ್ಟೋ ಸಾವು ಸಂದರ್ಭಗಳು ಕಳಿಸಿದ್ದಾರೆ. ಆದಷ್ಟು ಬೇಗ ತಡೆಗೋಡೆಯನ್ನು ನಿರ್ಮಿಸಿದರೆ ಆದಷ್ಟು ಒಳ್ಳೆಯದಂತೇಳಿ ನಮ್ಮ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತೀನಿ. ಇದಿಷ್ಟು ಸ್ಥಳೀಯ ರೈತರ ಮಾತುಗಳು. ನಿಜಕ್ಕೂ ಕೂಡ ಅದೆಷ್ಟೋ ಬೈಕ್ಗಳು ವೇಗವಾಗಿ ಬಂದು ಕೆರೆಯಲ್ಲಿ ಹೋಗಿ ಬಿದ್ದಿದ್ದಾವೆ. ಈ ಕೂಡಲೇ ಇಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಕೆರೆಯನ್ನು ಕೂಡ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಮಲಾಪುರದ ಕೆರೆ ಅಪಾಯವನ್ನ ಆಹ್ವಾನಿಸ್ತಾ ಇದೆ. ಕೆರೆ ಏರಿಯ ಮೇಲೆ ತಡೆಗೋಡೆ ಇಲ್ಲದೆ ಅವಾಂತರಗಳೇ ಸೃಷ್ಟಿಯಾಗ್ತಾ ಇರೋದು. ತಡೆಗೋಡೆಯನ್ನು ನಿರ್ಮಾಣ ಮಾಡೋದಕ್ಕೆ ಕಮಲಾಪುರ ಜನರು ಆಗ್ರಹಿಸ್ತಾ ಇದ್ದಾರೆ. ಆದರೆ ಎಚ್ಚೆತ್ತುಕೊಳ್ತಾ ಇಲ್ಲ ರಾಜ್ಯ ಹೆದ್ದಾರಿ ಪ್ರಾಧಿಕಾರ. ವಿಜಯನಗರ ಅರಸರ ಕಾಲದಲ್ಲಿ ಈ ಕೆರೆ ನಿರ್ಮಾಣ ಆಗಿತ್ತು. ತಡೆಗೋಡೆ ಇಲ್ಲದೆ ಅವಾಂತರಗಳಾಗ್ತಾ ಇದೆ. ಹೊಸಪೇಟೆಯಿಂದ ಹೈದರಾಬಾದ್, ಈ ಕಡೆ ಮಂಗಳೂರು ಸೇರಿದಂತೆ ಪ್ರಮುಖ ಮಹಾನಗರಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ನಮ್ಮ ಕೆರೆ ಏರಿ ಮೇಲೆ ತಡೆಗೋಡೆ ಇಲ್ಲದೆ ಹಲವು ಅವಾಂತರಗಳು, ಅಪಘಾತಗಳು ಸಂಭವಿಸಿದೆ. ಈ ಐತಿಹಾಸಿಕ ಕಮಲಾಪುರ ಕೆರೆಗೆ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ನಾವು ಒತ್ತಾಯ ಮಾಡ್ತೀವಿ ಅಂತ ಅಲ್ಲಿನ ಜನ ಒತ್ತಾಯಿಸ್ತಾ ಇದ್ದಾರೆ. ಜಿಲ್ಲೆಯ ಹೊಸಪೇಟೆ ಕಮಲಾಪುರ ಬಳಿಯ ಕೆರೆಗೆ ಹೊಂದಿರೋ ರಾಜ್ಯ ಹೆದ್ದಾರಿ ಇದು. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲೊಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ವಿಜಯನಗರದ ಆಳರಸರು ಕಟ್ಟಿದಂತಹ ಐತಿಹಾಸಿಕ ಕಮಲಾಪುರ ಕೆರೆಗೆ ಏನು ತಡೆಗೋಡೆ ಇಲ್ಲದೆ ಇರತಕ್ಕಂಥದ್ದು ಅಪಾಯಕ್ಕೆ ಆಹ್ವಾನವನ್ನು ಮಾಡ್ತಾ ಇದೆ. ಏನೋ ಹೊಸಪೇಟೆಯಿಂದ ಹೈದರಾಬಾದ್, ಬೀದರ್ ಮತ್ತು ಬೇರೆ ಬೇರೆ ಜಿಲ್ಲೆಗಳು, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಹೋಗ್ತಕ್ಕಂತಹ ಈ ಒಂದು ಹೆದ್ದಾರಿ ಏನಿದೆ, ಈ ಹೆದ್ದಾರಿಗೆ ಅಂಟುಕೊಂಡು ಸಂಪೂರ್ಣವಾಗಿ ಕಮಲಾಪುರ ಕೆರೆ ಇರ್ತಕ್ಕಂಥದ್ದು. ವಾಹನಗಳು ಅತಿ ವೇಗವಾಗಿ ಬಂದಂತಹ ಸಂದರ್ಭದಲ್ಲಿ ಒಂದು ವೇಳೆ ಆಯತ್ತಪ್ಪಿ ಒಂದು ಕೆರೆಗೆ ಬಿದ್ದರೆ ಅನಾಹುತ ಆಗ್ತದೆ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಯಾಕೆ ಅಂತೇಳಿ ಹೇಳೋದಾದರೆ ಈ ಭಾಗದಲ್ಲಿ ಹಗಲು ರಾತ್ರಿ ಅಂದೇ ಹೆವಿ ವೆಹಿಕಲ್ಗಳು ಸೇರಿದಂತೆ ರಾಜ್ಯ ಸಾರಿಗೆ ಬಸ್ಗಳು ಕೂಡ ಹೆಚ್ಚು ಓಡಾಟವನ್ನು ಮಾಡ್ತವೆ. ಹಾಗಾಗಿ ಈ ಒಂದು ಕೆರೆಗೆ
ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂತಹ ಕೂಗುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂಗೆ ಮಾತಾಡಿಸ್ಲಿಕ್ಕೆ ಒಂದಿಷ್ಟು ಜನ ಸ್ಥಳೀಯರು ಮತ್ತು ರೈತ ನಾಯಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈ ತಡೆಗೋಡೆ ನಿರ್ಮಾಣ ಆಗಬೇಕು ಮತ್ತು ಇಲ್ಲಿ ಅಪಘಾತಗಳನ್ನು ತಪ್ಪಿಸ್ಬೇಕು ಅಂತಕ್ಕಂಥ ಕೂಗು ಎದ್ದಿರ್ತಕ್ಕಂಥದ್ದು, ತಾವೇನು ಹೇಳಿಕ್ಕೆ ಬಯಸ್ತೀರಿ ಸರ್? ಇದು ಆಗಲೇಬೇಕು ತಡೆಗೋಡೆ. ಗೋಡೆ ಅನ್ನೋದಕ್ಕಿಂತ ಒಂದು ಗ್ರಿಲ್ ಟೈಪ್ ಆಗಬೇಕು. ಇಲ್ಲಿ ಗೋಡೆ ಕಟ್ಟಿದರೆ ಒಂದು ಸುಂದರತೆಯನ್ನು ಹೋಗುತ್ತೆ ಒಂದು ಕೆರೆದು. ಗ್ರಿಲ್ ಟೈಪ್ ಅಳವಡಿಸ್ಬೇಕು ಅಂಥೇಳಿ ನಾನು ಮನೆ ಶಾಸಕರಲ್ಲಿ ನಾವು ಮನವಿ ಮಾಡ್ಕೊತೀನಿ. ಯಾಕಂದರೆ ಸುಮಾರು ಅನಾಹುತಗಳು ಆಗಿದ್ದಾವೆ. ಈ ಅನಾಹುತ ತಪ್ಪಿಸ್ಬೇಕು ಅಂತಂದರೆ ಇದು ಒಂದು ಗ್ರಿಲ್ನ ಅಳವಡಿಸ್ಬೇಕು ಅಂಥೇಳಿ ನಾನು ಶಾಸಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ತಾವೇನು ಹೇಳ್ತೀರಿ ಸರ್? ಬೈಕ್ಗಳು ಎಷ್ಟೋ ಯುವಕರ ಸ್ಪೀಡ್ ಬರೋ ಟೈಮಲ್ಲಿ ಎಷ್ಟೋ ಕೆರೆಗಳಿಗೆ ಬೈಕ್ಗಳು ಬಿದ್ದು ಅನಾಹುತ ಆಗಿ ಎಷ್ಟೋ ಸಾವು ಸಂದರ್ಭಗಳು ಕಳಿಸಿದ್ದಾರೆ. ಆದಷ್ಟು ಬೇಗ ತಡೆಗೋಡೆಗಳನ್ನು ನಿರ್ಮಿಸಿದರೆ ಆದಷ್ಟು ಒಳ್ಳೆಯದಂತೇಳಿ ನಮ್ಮ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತೀನಿ. ಇದಿಷ್ಟು ಸ್ಥಳೀಯ ರೈತರ ಮಾತುಗಳು. ನಿಜಕ್ಕೂ ಕೂಡ ಅದೆಷ್ಟೋ ಬೈಕ್ಗಳು ವೇಗವಾಗಿ ಬಂದು ಕೆರೆಯಲ್ಲಿ ಹೋಗಿ ಬಿದ್ದಿದ್ದಾವೆ. ಈ ಕೂಡಲೇ ಇಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಕೆರೆಯನ್ನು ಕೂಡ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಕಮಲಾಪುರದ ಕೆರೆ ಅಪಾಯವನ್ನ ಆಹ್ವಾನಿಸ್ತಾ ಇದೆ. ಕೆರೆ ಏರಿಯ ಮೇಲೆ ತಡೆಗೋಡೆ ಇಲ್ಲದೆ ಅವಾಂತರಗಳೇ ಸೃಷ್ಟಿಯಾಗ್ತಾ ಇರೋದು. ತಡೆಗೋಡೆಯನ್ನು ನಿರ್ಮಾಣ ಮಾಡೋದಕ್ಕೆ ಕಮಲಾಪುರ ಜನರು ಆಗ್ರಹಿಸ್ತಾ ಇದ್ದಾರೆ. ಆದರೆ ಎಚ್ಚೆತ್ತುಕೊಳ್ತಾ ಇಲ್ಲ ರಾಜ್ಯ ಹೆದ್ದಾರಿ ಪ್ರಾಧಿಕಾರ. ವಿಜಯನಗರ ಅರಸರ ಕಾಲದಲ್ಲಿ ಈ ಕೆರೆ ನಿರ್ಮಾಣ ಆಗಿತ್ತು. ತಡೆಗೋಡೆ ಇಲ್ಲದೆ ಅವಾಂತರಗಳಾಗ್ತಾ ಇದೆ. ಹೊಸಪೇಟೆಯಿಂದ ಹೈದರಾಬಾದ್, ಈ ಕಡೆ ಮಂಗಳೂರು ಸೇರಿದಂತೆ ಪ್ರಮುಖ ಮಹಾನಗರಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ನಮ್ಮ ಕೆರೆ ಏರಿ ಮೇಲೆ ತಡೆಗೋಡೆ ಇಲ್ಲದೆ ಹಲವು ಅವಾಂತರಗಳು, ಅಪಘಾತಗಳು ಸಂಭವಿಸಿದೆ. ಈ ಐತಿಹಾಸಿಕ ಕಮಲಾಪುರ ಕೆರೆಗೆ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ನಾವು ಒತ್ತಾಯ ಮಾಡ್ತೀವಿ ಅಂತ ಅಲ್ಲಿನ ಜನ ಒತ್ತಾಯಿಸ್ತಾ ಇದ್ದಾರೆ. ಜಿಲ್ಲೆಯ ಹೊಸಪೇಟೆ ಕಮಲಾಪುರ ಬಳಿಯ ಕೆರೆಗೆ ಹೊಂದಿರೋ ರಾಜ್ಯ ಹೆದ್ದಾರಿ ಇದು. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲೊಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ವಿಜಯನಗರದ ಆಳರಸರು ಕಟ್ಟಿದಂತಹ ಐತಿಹಾಸಿಕ ಕಮಲಾಪುರ ಕೆರೆಗೆ ಏನು ತಡೆಗೋಡೆ ಇಲ್ಲದೆ ಇರತಕ್ಕಂಥದ್ದು ಅಪಾಯಕ್ಕೆ ಆಹ್ವಾನವನ್ನು ಮಾಡ್ತಾ ಇದೆ. ಏನೋ ಹೊಸಪೇಟೆಯಿಂದ ಹೈದರಾಬಾದ್, ಬೀದರ್ ಮತ್ತು ಬೇರೆ ಬೇರೆ ಜಿಲ್ಲೆಗಳು, ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಹೋಗ್ತಕ್ಕಂತಹ ಈ ಒಂದು ಹೆದ್ದಾರಿ ಏನಿದೆ, ಈ ಹೆದ್ದಾರಿಗೆ ಅಂಟುಕೊಂಡು ಸಂಪೂರ್ಣವಾಗಿ ಕಮಲಾಪುರ ಕೆರೆ ಇರ್ತಕ್ಕಂಥದ್ದು. ವಾಹನಗಳು ಅತಿ ವೇಗವಾಗಿ ಬಂದಂತಹ ಸಂದರ್ಭದಲ್ಲಿ ಒಂದು ವೇಳೆ ಆಯತ್ತಪ್ಪಿ ಒಂದು ಕೆರೆಗೆ ಬಿದ್ದರೆ ಅನಾಹುತ ಆಗ್ತದೆ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಯಾಕೆ ಅಂತೇಳಿ ಹೇಳೋದಾದರೆ ಈ ಭಾಗದಲ್ಲಿ ಹಗಲು ರಾತ್ರಿ ಅಂದೇ ಹೆವಿ ವೆಹಿಕಲ್ಗಳು ಸೇರಿದಂತೆ ರಾಜ್ಯ ಸಾರಿಗೆ ಬಸ್ಗಳು ಕೂಡ ಹೆಚ್ಚು ಓಡಾಟವನ್ನು ಮಾಡ್ತವೆ. ಹಾಗಾಗಿ ಈ ಒಂದು ಕೆರೆಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂತಹ ಕೂಗುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂಗೆ ಮಾತಾಡಿಸ್ಲಿಕ್ಕೆ ಒಂದಿಷ್ಟು ಜನ ಸ್ಥಳೀಯರು